ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆರಿ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಹ್ಯಾಪಿ ನ್ಯೂಸ್ ಇದೆ. ಏನು ಹೇಳಿ ಹ್ಯಾಪಿ ನ್ಯೂಸು? ನನಗೆ 500 ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. 500 ಸಬ್ಸ್ಕ್ರೈಬ್ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಚಾನಲ್ ಸ್ಟಾರ್ಟ್ ಆದಾಗ ಆಲ್ಮೋಸ್ಟು ಒಂದು 10 ಜನ ಸಬ್ಸ್ಕ್ರೈಬ್ ಆಗೋ ಅಷ್ಟೊತ್ತಿಗೆ ಅದು ನನ್ನ ಪರಿಚಯದವರೇ. ಒಂದು 10 ಜನ ಆಗೋದಕ್ಕೆ ಒಂದು 2 ಡೇಸ್ ತೊಗೊಳ್ತು. ನಾನು ಆವಾಗ ಯೋಚನೆ ಮಾಡ್ತಾಯಿದ್ದೆ, ನಿಜವಾಗ್ಲೂ 10 ಜನ ಆಗೋಕ್ಕೆ 2 ಡೇಸ್ ಆಗಿದೆ ನನಗೆ. ನಾನು ಎಕ್ಸ್ಪೆಕ್ಟೇಷನ್ ಇರೋದು ಮಾಡೋ ಅಷ್ಟೊತ್ತಿಗೆ ಮೇ ಬಿ ಇನ್ನೊಂದು 5 ವರ್ಷ ಆಗುತ್ತೇನೋ ಅಂದ್ಕೊಂಡೆ. ಬಟ್ ನಾನು ಆ ಎಕ್ಸ್ಪೆಕ್ಟೇಷನ್ ನೀವು ಸುಳ್ಳು ಮಾಡಿದ್ದೀರಾ. ನನ್ನದು ಒಂದು ತಿಂಗಳಿಗೆ 500 ಸಬ್ಸ್ಕ್ರೈಬ್ ಮೇಲ್ ಆಗಿದ್ದೀರಾ. ಅದರಲ್ಲಿ ಆಲ್ಮೋಸ್ಟು ಒಂದು 10-20 ಜನ ಅನ್ಸಬ್ಸ್ಕ್ರೈಬ್ ಆಗಿದ್ದೀರಾ. ಯಾಕೆ ಅಂತ ಸ್ಟಿಲ್ ನನಗೆ ಗೊತ್ತಿಲ್ಲ. ಇಷ್ಟಪಡೋರು ಇರ್ತೀರ, ಪಡೆದಿರೋರು ಇರ್ತೀರ. ಬಟ್ ಯಾಕೆ ಅನ್ಸಬ್ಸ್ಕ್ರೈಬ್ ಆದ್ರಿ ಅಂತ ಡೆಫಿನೆಟ್ಲಿ ಗೊತ್ತಿಲ್ಲ. ಬಟ್ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು. ಅನ್ಸಬ್ಸ್ಕ್ರೈಬ್ ಆದವ್ರಿಗೂ ಥ್ಯಾಂಕ್ ಯು. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆದಾಗ ನಾನು ಸ್ವಲ್ಪ ಹೊತ್ತು ಖುಷಿ ಪಟ್ಟಿರ್ತೀನಿ. ಯಾಕಂದರೆ ಇಷ್ಟೊಂದು ನಂಬರ್ಸ್ ಆಯಿತು ಅಂತ ಹೇಳ್ಬಿಟ್ಟು. ಅದರಲ್ಲಿ 500ರಲ್ಲಿ ಒಂದು 30 ಜನ ಅನ್ಸಬ್ಸ್ಕ್ರೈಬ್ ಆಗಿರ್ಬೋದು ಅಷ್ಟೇ. ಬಟ್ ಈ ಖುಷಿಲಿ ನನಗೆ ಅವ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿಯಲ್ಲಿ ಏನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ. ಅಷ್ಟೊಂದು ಖುಷಿಯಾಗಿದೆ. ಇವತ್ತು ನನ್ನ ಡೇ ಹೆಂಗೆ ಹೋಗುತ್ತೆ ಅಂತ ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ನನ್ನ ಜೊತೆ ನೀವು ನನ್ನ ಡೇನ ನೋಡೋರಂತೆ. ಬನ್ನಿ, ಇವತ್ತು ಎಲ್ಲ ಏನೇನಾಗುತ್ತೆ, ಅಡುಗೆ ಏನು ಮಾಡ್ತೀನಿ ಎಲ್ಲ ನೋಡೋರಂತೆ. ಅದ್ರ ಮಧ್ಯೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು. ಮಗುಗೆ ಹುಷಾರಿಲ್ಲ, ಅವನು ಕರ್ಕೊಂಡು ಹೋಗಬೇಕು. ಅದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾನಿವಾಗ ಟೊಮೆಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಪ್ಯಾನ್ ಚೆನ್ನಾಗಿ ಕಾಯ್ದಿತ್ತು. ಅದಕ್ಕೆ ಎಣ್ಣೆ ಹಾಕಿದ ತಕ್ಷಣ ಕಾಯ್ದುಬಿಡ್ತು. ಇವಾಗ ಒಂದು 1/4 ಬಟ್ಲಷ್ಟು ನಾನು ಕಡಲೆ ಬೀಜ ತೊಗೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕಾದ್ರೆ ನೀವು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಒಂದು 1/4 ಸ್ಪೂನಷ್ಟು ಸಾಸಿವೆ ತೊಗೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಆಗುತ್ತೆ ಚಿಟಪಟ ಅನ್ನೋ ತನಕ. ಇವಾಗ ಒಂದು ಬಟ್ಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಚಿಕ್ಕದು ಫುಲ್ ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಈ ಟೈಮಲ್ಲಿ ಬೇಕಂದರೆ ಕಡಲೆ ಬೀಜ ಅದೆಲ್ಲ ಎತ್ತಿ ಬಟ್ಲಲ್ಲಿ ಸಪ್ರೇಟಾಗಿ ಇಕ್ಕೊಬೋದು. ಬಟ್ ಫ್ರೈ ಮೆತ್ತಗಾಗೋಗುತ್ತೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕರಿಬೇವು ಸಹ ಹಾಕ್ಕೊತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಹಾಕ್ಕೋಬೋದು. ಟೇಸ್ಟ್ ಎಷ್ಟು ಹಾಕಿದ್ರೂ ಕರಿಬೇವು ಸೊಪ್ಪು ಚಿತ್ರಾನ್ನಗಳಿಗೆ ಚೆನ್ನಾಗಿರುತ್ತೆ. ನಾನು ಮಾಡ್ತಾ ಇರೋದು ಸಿದ್ದುಗೋಸ್ಕರ ಆಗಿರೋದಕ್ಕೆ ತುಂಬ ಖಾರ ಆದರೆ ಅವನು ತಿನ್ನಲ್ಲ ಅಂತ ಒಂದೇ ಒಂದು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮಧ್ಯಕ್ಕೆ ಸ್ಪ್ಲಿಟ್ ಮಾಡಿ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬಾಯಿಗೆ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು 3 ಟೊಮೆಟೊನ ಚೆನ್ನಾಗಿ ಕಟ್ ಮಾಡಿಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿಲ್ಲ, ಮೀಡಿಯಮ್ ಸೈಜ್ ಅಷ್ಟು ಕಟ್ ಮಾಡಿಕೊಂಡು ಅದಕ್ಕೊಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಮೇಲೆ ಉಪ್ಪು ಹಾಕಿದ್ರೆ ಬೇಗ ನಿಮಗೆ ಮೆತ್ತಗಾಗುತ್ತೆ. ಅದಕ್ಕೋಸ್ಕರನೇ ಟೊಮೆಟೊ ಹಾಕಿದ್ದೇನೆ. ನೀವು ಹಿಂದೆನೇ ಉಪ್ಪು ಹಾಕಿದ್ರೆ ನೋಡಿ ತಕ್ಷಣಕ್ಕೆ ನೀರು ಬಿಡ್ತಾ ಇದೆ, ಬೇಗ ಬೆಂದ್ಕೊಂಬಿಡುತ್ತೆ. ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತ ಏನಿಲ್ಲ. ಈರುಳ್ಳಿ ಮಾಮೂಲಿ ಚಿತ್ರಾನ್ನವನ್ನೇ ಮಾಡ್ತಾಯಿದ್ದೆ. ಇವತ್ತು ಟೊಮೆಟೊ ತುಂಬ ಇತ್ತು ಮನೇಲಿ, ಅದಕ್ಕೋಸ್ಕರ. ಇವಾಗ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಒಂದು ಅರಿಶಿನ ಹಾಕ್ಕೊತಾ ಇದ್ದೀನಿ. ಫುಲ್ ಆಲ್ಮೋಸ್ಟ್ 3/4 ಭಾಗ ಬೆಂದಮೇಲೆ ಹಾಕ್ಕೊಳ್ಳಿ. ಇಲ್ಲ ಮೊದಲೇ ಹಾಕ್ಕೊಂಬಿಟ್ರೆ ಅದು ಟೊಮೆಟೊ ಬೇಯೋ ಅಷ್ಟೊತ್ತಿಗೆ ಇದೊಂಥರ ಸೀದ ವಾಸನೆ ಬರೋದಂಗೆ ಬರುತ್ತೆ. ಅದಕ್ಕೋಸ್ಕರ ಇವಾಗ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಬಿಸಿ ಅನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಅವನಿಗೆ ಟೈಮ್ ಆಗಿತ್ತು ಸ್ಕೂಲಿಗೆ ಹಾಕೋಕ್ಕೆ. ಬೆಳಿಗ್ಗೆನೇ ಅನ್ನ ಫ್ರೆಶ್ಶಾಗಿ ಮಾಡಿ ಎಲ್ಲ ಮಾಡಿ ಕಳಿಸೋತ್ತಿಗೆ ಚಪಾತಿ ಇಟ್ಟಿದ್ದರೆ ಚಪಾತಿ ಮಾಡಿ ಕಳಿಸ್ಬಿಡ್ತಾಯಿದ್ದೆ. ಬಟ್ ಇವತ್ತು ಚಪಾತಿ ಹಿಟ್ಟು ಇರಲಿಲ್ಲ, ಆಮೇಲೆ ದೋಸೆ ಹಿಟ್ಟು ಇರಲಿಲ್ಲ. ಅದಕ್ಕೆ ಅವನಿಗೆ ಸ್ವಲ್ಪ ಚಿತ್ರಾನ್ನ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಶುರು ಮಾಡ್ಕೊಂಡಿದ್ದೆ. ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅಂತ ಬಿಸಿ ಬಿಸಿ ಅನ್ನನೇ ಕಲಸಿ ಒಂದು ಬಾಕ್ಸಿಗೆ ಪ್ಯಾಕ್ ಮಾಡಿಬಿಟ್ಟು ನಾನು ತಿಂದುಬಿಟ್ಟು ಬೆಳಿಗ್ಗೆನೇ ಕೆಲಸ ಶುರು ಮಾಡೋಣ ಅಂದ್ಕೊಂಡೆ. ಇವಾಗ ಮಧ್ಯಾಹ್ನಕ್ಕೆ ಬೇಳೆ ಸಾರು ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡಿದೆ. ತರಕಾರಿ ಏನೂ ಇರಲಿಲ್ಲ. ಸೊ ಅದಕ್ಕೆ ಹೇಳಿದ್ನಲ್ಲ ಇವತ್ತು ಸ್ವಲ್ಪ ಟೊಮೆಟೊ ಜಾಸ್ತಿ ಇತ್ತು ಅಂತ. ಸೊ ಟೊಮೆಟೊ ಹಾಕಿ ಬೇಳೆ ಸಾರು ಮಾಡ್ದಂಗೆ ಮಾಡ್ಕೊಳ್ಳೋಣ ತೊವೆ ಥರ ಅಂತ ಹೇಳಿಬಿಟ್ಟು ಇವತ್ತು ಟೊಮೆಟೊ ತೊವೆ ಅಂತಲೇ ಇದು ನಾನು ಮಾಡೋದು. ಒಂದು 20 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ. ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ, ಬೋರ್ ಆಗೋಲ್ಲ.
ಅದಕ್ಕೆ ಒಂದು 2 ಟೈಮ್ಗೆ ಮಧ್ಯಾಹ್ನಕ್ಕೆ ರಾತ್ರಿಗಾದರೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು 1 ಕಪ್ ಬೇಳೆನ ನೆನೆಸ್ಕೊಂಡಿದ್ದೆ. ಸ್ವಲ್ಪ ಬೇಳೆ ಜಾಸ್ತಿ ಆಯಿತು, ಬೇಕಂದರೆ ನೀವು ಸ್ವಲ್ಪ ಕಮ್ಮಿನೂ ಮಾಡ್ಕೋಬೋದು. ನೋಡಿ ಇವಾಗ ಒಂದು 4 ಟೊಮೆಟೊನ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಈರುಳ್ಳಿ ಫುಲ್ಲು ಅದನ್ನು ದೊಡ್ಡದಾಗಿ ಹಚ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿನ ಮಧ್ಯಕ್ಕೆ ಮುರಿದಿದ್ದೀನಿ, ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಅರಿಶಿನ ಸಹ ಹಾಕ್ಕೊತಾ ಇದ್ದೀನಿ. ಒಳ್ಳೆ ಕಲರ್ ಕೊಡುತ್ತೆ ಅದು ಟೊಮೆಟೊ ಜೊತೆಗೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಖಾರಕ್ಕೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು ಅಂತ ಹೇಳ್ಬಿಟ್ಟು ನಾನು ಖಾರದ ಪುಡಿ ಬೇಕಾದರೂ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಬೇಕಂದರೆ ಫುಲ್ ಚಿಲ್ಲಿನೇ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಚಿಲ್ಲಿ ಬೇಡ ಅಸಿಡಿಟಿ ಆಗುತ್ತೆ ಅಂದರೆ ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೋಬೋದು. ಎರಡೂ ನಿಮಗೆ ಹೆಂಗೆ ಬರುತ್ತೋ ಹಂಗೆ ಇಷ್ಟ. ನಾನು ಎರಡೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಎರಡೂ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನನಗೊಂದು ಅರ್ಧದ ಮೇಲೆ ಇನ್ನೊಂದು 1/4 ಸ್ಪೂನ್ ಬೇಕು ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ 1 ಸ್ಪೂನ್ ಎಣ್ಣೆ ಲಾಸ್ಟಲ್ಲಿ ಬಿಡ್ತೀನಿ, ಯಾಕಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಒಂದು 3 ವಿಷಿಲ್ ಹಾಕ್ಕೋಬೇಕು. ನಾನು ಒಂದು 3 ವಿಷಿಲ್ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊತಾ ಇಲ್ಲ, ತುಂಬ ಬೆಂದೋಗ್ಬಿಡುತ್ತೆ, ತುಪ್ಪ ಥರ ಆಗೋಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ 3 ವಿಷಿಲ್ ಬೆಂದಿದೆ. ಇವಾಗ ಸ್ವಲ್ಪ ಬೇಳೆ ಥರ ಇದೆ, ಟೊಮೆಟೊನು ಸ್ಮ್ಯಾಶ್ ಆಗಿಲ್ಲ. ಈ ಟೈಮಲ್ಲಿ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ಮಸಿಯೋದ್ರಲ್ಲಿ ಸ್ವಲ್ಪ ಮಸ್ಕೊಬೋದು ನೀವು, ಯಾಕಂದರೆ ಆ ಟೊಮೆಟೊ ಎಲ್ಲ ಸ್ವಲ್ಪ ದಪ್ಪ ಹಚ್ಚಿದ್ವಲ್ವ ನಾವು, ಅದು ಎಲ್ಲ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ. ಮೊದಲೇ ಚಿಕ್ಕದಾಗಿ ಹಚ್ಕೊಂಡ್ರೂ ಅದು ಸಿಪ್ಪೆ ಥರ ಸಿಗುತ್ತೆ, ಅದಕ್ಕೆ ನಾನು ಸ್ವಲ್ಪ ದಪ್ಪನೇ ಹಚ್ಕೊಂಡಿದ್ದೆ. ಇವಾಗ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನುಣ್ಣಗೆ ನೀವು ಮಸ್ಕೊಬೋದು, ಟೊಮೆಟೊ ಸ್ಮ್ಯಾಶ್ ಆಗೋ ಥರ. ಇವಾಗ ಆಯಿತು ಮಸ್ಕೊಂಡಿದ್ದು. ನಿಮ್ಗೆ ಈ ಟೈಮಲ್ಲಿ ಬೇಕಂದರೆ ನೀರು ಸ್ವಲ್ಪನೂ ಆ್ಯಡ್ ಮಾಡ್ಕೋಬೋದು. ನಾನು ನೀರೇನು ಆ್ಯಡ್ ಮಾಡಿಲ್ಲ ಈ ಟೈಮಿಗೆ. ಸರಿ ಒಗ್ಗರಣೆ ಹಾಕ್ಕೊಂಬಿಡೋಣ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕಡಾಯಿ ಥರ ಈ ಪ್ಯಾನ್ ಥರ ಇಟ್ಕೊಂಬಿಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಜಜ್ಜಿದ್ದೀನಿ, ಬೆಳ್ಳುಳ್ಳಿನ ಒಂದು ಅರ್ಧ ಈರುಳ್ಳಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಒಂದು 2 ಕಟ್ ಮಾಡಿಕೊಂಡಿದ್ದೀನಿ ಸ್ಪ್ಲಿಟ್ ಮಾಡಿಬಿಟ್ಟು. ಸೊ ಎಲ್ಲ ಹಾಕ್ಕೊಂಡು ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಸಾರು ಘಮ್ ಅನ್ನುತ್ತೆ. ಅದಕ್ಕೆ ನಿಮಗೆ ಬೇಕಂದರೆ ಸ್ವಲ್ಪ ಈರುಳ್ಳಿನೂ ಜಾಸ್ತಿ ಹಾಕ್ಕೋಬೋದು. ನಾನೊಂದು ಅರ್ಧ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಇವಾಗ ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಥರ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಕಲರ್ ಆಗಿದೆ. ಇವಾಗ ಇದನ್ನು ತೆಗೆದು ನಾವು ಸಾಂಬಾರು ಒಳಗಡೆ ಹಾಕ್ಕೊಂಬಿಡೋಣ. ಇವಾಗ ಹಾಕ್ಕೊಂಬಿಟ್ಟು ಇನ್ನೊಂದು ಕುದಿಸ್ಕೊಂಬಿಡೋಣ, ಚೆನ್ನಾಗಿ ತಿರುಗ್ಕೊಂಡು, ಯಾಕಂದರೆ ಸಾಂಬಾರು ಫ್ಲೇವರ್ಗೆಲ್ಲ ಒಗ್ಗರಣೆ ಹಿಡಿಬೇಕಲ್ವ, ಅದಕ್ಕೆ ಇನ್ನೊಂದು ಕುದ್ರೆ ನಮಗೆ ಚೆನ್ನಾಗಿ ಅನಿಸುತ್ತೆ ಅದು. ಈ ಟೈಮಲ್ಲಿ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ನೀವು. ನೋಡಿ ಇಷ್ಟು ನೀರಾದರೆ ಸಾಕು, ಇದು ಮುದ್ದೆಗಾದರೂ ಸರಿ, ಅನ್ನಕ್ಕಾದರೂ ಸರಿ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ನಾನಿವಾಗ ರೈಸ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ಚಪಾತಿಗೆ ಮಾಡ್ಕೋಬೇಕು ಅಂದರೆ ದಾಲ್ ಫ್ರೈ ಬರುತ್ತಲ್ಲ, ಇದಕ್ಕೆ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ನಾನು ಮಸ್ಕೊಂಡ್ಮೇಲೆ ಸ್ವಲ್ಪ ಒಂದು 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀವು ಹಾಗೆ ಬಿಟ್ಕೊಂಡು ಜಸ್ಟ್ ಒಗ್ಗರಣೆ ಕೊಟ್ಟರೆ ನಿಮಗೆ ಚಪಾತಿಗೂ ಚೆನ್ನಾಗಿ ಅನಿಸುತ್ತೆ. ನೋಡಿ ಇವಾಗ ನಮ್ಮದು ಟೊಮೆಟೊ ದಾಲ್ ರೆಡಿ ಆಯಿತು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಷ್ಟೇ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗೂ ಚೆನ್ನಾಗೇ ಇರುತ್ತೆ, ತಿನ್ನಿ. ಇವಾಗ ಇಷ್ಟೇ ಮಾಡಿಕೊಂಡ್ರೆ ಹೋಗಲ್ವಲ್ಲ, ಬೇರೆ ಏನಾದರೂ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ಏನಾದರೂ ಪಲ್ಯ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಹೆಸರು ಕಾಳು ಮತ್ತು ಕ್ಯಾಬೇಜ್ ಇತ್ತು, ಸೊ 2 ಸೇರಿಸಿ ಪಲ್ಯ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಒಂದು 1/4 ಕಪ್ಪಷ್ಟು ಹೆಸರು ಕಾಳನ್ನ ಬಿಸಿ ನೀರಿಗೆ ಹಾಕ್ಕೊತಾ ಇದ್ದೀನಿ. ಕುದಿಯೋ ನೀರಿಗೆ ಹಾಕ್ಕೊಳ್ಳಿ, ತಣ್ಣೀರಿಗೆ ಹಾಕಿದ್ರೆ ಬೇಯಲ್ಲ ಬೇಗ ಹೆಸರು ಕಾಳು.
ಆಮೇಲೆ ಇವಾಗ ಒಂದು ಅರ್ಧ ಎಲೆಕೋಸನ್ನ ನಾನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ಲು ಲಿಡ್ಡು ಟೈಟಾಗಿ ಕ್ಲೋಸ್ ಆಗುತ್ತೆ ನಮ್ಮದು. ಅದಕ್ಕೆ ಅದನ್ನು ಮುಚ್ಚಿ ಬೇಯಿಸ್ಬಿಟ್ರೆ ಸ್ವಲ್ಪ ಉಪ್ಪಾಕಿ ನಿಮಗೆ ಕುಕ್ಕರಲ್ಲಿ ಹಾಕಿ ಕೂಗಿಸ್ದಂಗೆ ಫುಲ್ಲು ಬೆಂದು ಹೋಗ್ಬಿಡುತ್ತೆ. ನಾನು ಅಟ್ಲೀಸ್ಟ್ ಒಂದು 10 ಮಿನಿಟ್ಸು ನೀರು ಹಾಕಿ ಬಿಟ್ಬಿಟ್ಟಿದ್ದೆ. ಚೆನ್ನಾಗಿ ಬೆಂದ್ಕೊಳ್ತು, ಅದರಲ್ಲೇ ಕುದೀತಾ ಇದೆ ನೋಡಿ. ಇವಾಗ ಒಂದು ಮುಕ್ಕಾಲು ಬೆಂದ ಮೇಲೆ ನೀವು ಉಪ್ಪು ಹಾಕ್ಕೊಳ್ಳಿ. ಫಸ್ಟೇ ಉಪ್ಪು ಹಾಕ್ಕೋಬೇಡಿ, ಬೇಗ ಹೆಸರು ಕಾಳು ಬೇಯಲ್ಲ. ಒಂದು ಮುಕ್ಕಾಲು ಇಲ್ಲ ಅರ್ಧ ಬೆಂದ ಮೇಲೇ ನೀವು ಉಪ್ಪು ಹಾಕ್ಕೋಬೇಕು. ಆವಾಗ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಫಸ್ಟೇ ಹಾಕ್ಕೊಂಬಿಟ್ರೆ ಬೇಯಲ್ಲ. ಈ ಪಲ್ಯಕ್ಕೆ ನೀವು ತುಂಬ ನೀರು ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನೀರನ್ನ ನಾವು ಚೆಲ್ಲಲ್ಲ. ಬಸ್ಬಿಟ್ಟು ನಾನು ಸೀದಾ ಒಗ್ಗರಣೆ ಮಾಡಿ ಅದರೊಳಗಡೆ ಹಾಕ್ತೀನಿ, ಯಾಕಂದರೆ ಅದರಲ್ಲೇ ವಿಟಮಿನ್ಸ್ ಇರೋದಲ್ವ ಅದಕ್ಕೆ. ಸೊ ಇವಾಗ ಮತ್ತೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಒಂದು 3/4 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. 1/4 ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ನನಗೆ ಈ ಥರ ಪಲ್ಯಗಳಲ್ಲೆಲ್ಲ ಕಡಲೆಬೇಳೆ ಇದ್ದರೆ ತುಂಬ ಇಷ್ಟ ಆಗುತ್ತೆ. ನನಗೆ ತುಂಬ ಚೆನ್ನಾಗೂ ಅನಿಸುತ್ತೆ ತಿನ್ನಬೇಕಾದ್ರೆ. ಅದು ಒಂಥರ ಏನೋ ಕ್ರಿಸ್ಪಿಯಾಗಿ. ಬೇಕಾದರೆ ನೀವು ಇನ್ನು ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಕೋಬೋದು. ಇವಾಗ ಒಂದು ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅದೂ ಎಲೆಕೋಸು ಒಂಥರ ಈರುಳ್ಳಿ ಥರನೇ ಇರುತ್ತಲ್ವ. ತುಂಬ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕರಿಬೇವು ಹಾಕ್ಕೊತಾ ಇದ್ದೀನಿ. ಒಂದು 4-5 ಮಾಡಿ, ಮತ್ತು ಒಂದು 3-4 ಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದು ಒಂದು ಸ್ವಲ್ಪ ಖಾರ ಕೊಡುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ಫುಲ್ಲಾಗಿ ಬೆಂದಿದೆ ನೋಡಿ. ನೀರನ್ನ ಚೆಲ್ಲಬೇಡಿ, ನೀರಲ್ಲೇ ನಮಗೆ ಎಲ್ಲ ಶಕ್ತಿ ಇರೋದು. ಅದಕ್ಕೋಸ್ಕರನೇ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಚೆನ್ನಾಗಿ ಅದರಲ್ಲೇ ಇಮ್ಮರ್ಸೋಕೆ ನೋಡಿ. ಚೆಲ್ಬಿಟ್ರೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಇನ್ನೊಂದು 1/4 ಕಪ್ ಅಷ್ಟು ಇತ್ತು ನೀರು. ಇದನ್ನು ಏನು ಮಾಡಿ ಅಂದರೆ ಒಗ್ಗರಣೆಗೆ ಹಾಕ್ಕೊಂಡು ನೀವು ತಿರುವ ಅಷ್ಟೊತ್ತಿಗೆ ಇದು ಅಲ್ಲೇ ಎಲ್ಲ ಎಳ್ಕೊಂಬಿಡುತ್ತೆ ನೀರು. ನೀವು ಒಂದು ಓಪನಾಗಿ ಒಂದು 5 ನಿಮಿಷ ಬೇಯಿಸಿದ್ರೇ ಇವಾಗ ನೋಡಿ ಎಲ್ಲ ಎಳ್ಕೊಂಬಿಡ್ತು. ಆಲ್ಮೋಸ್ಟ್ ಡ್ರೈ ಆಗೋಯ್ತು ಪಲ್ಯ. ಇದು ಚೆನ್ನಾಗಿರುತ್ತೆ. ಇದು ನನಗೆ ವೆಜಿಟೇಬಲಲ್ಲಿ ಈ ಪಲ್ಯ ಅಂದರೆ ನಂಗೆ ತುಂಬ ಇಷ್ಟ. ನೀವು ಬೇಕಾದರೆ ನೀವು ಡಯಟ್ ಮಾಡಬೇಕಾದ್ರೆ ಬರೀ ಇದನ್ನೇ ತಿನ್ಕೊಂಬಿಡ್ಬೋದು, ಹಾಗಿರುತ್ತೆ. ಇವಾಗ ಅನ್ನ ಮಾಡಿದ್ದೆ ಬೇರೆ, ಬೆಳಗ್ಗೆನೇ ಚಿತ್ರಾನ್ನಕ್ಕೆ ಇಟ್ಟಿದ್ನಲ್ವ, ಆವಾಗಲೇ ನಾನು ಸ್ವಲ್ಪ ಅನ್ನ ಜಾಸ್ತಿನೇ ಇಟ್ಕೊಂಬಿಟ್ಟೆ. 2 ಟೈಮ್ ಅನ್ನ ಏನು ಮಾಡೋದು ಅಂತ ಹೇಳಿಬಿಟ್ಟು, ನನಗೆ ಗೊತ್ತಿತ್ತು ಮಧ್ಯಾಹ್ನ ದಾಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಅದಕ್ಕೆ ಒಂದೇ ಸರಿಗೆ ಅನ್ನ ಮಾಡಿ ಇಟ್ಕೊಂಬಿಟ್ಟು ದಾಲು ಮತ್ತು ಪಲ್ಯ ಮಾಡೋಕ್ಕೆ ನನಗೆ ಮಧ್ಯಾಹ್ನಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ದಾಲ್ ಫ್ರೈ ಥರ ನಾವು ಹೋಟೆಲಲ್ಲೆಲ್ಲ ಆರ್ಡ್ರ್ ಮಾಡಲ್ವ, ಹಾಗೆಯೇ ಸಿಂಪಲಾಗಿ ಮಾಡ್ಕೋಬೋದು ನೀವು. ಒಂದು 15 ಮಿನಿಟ್ಸ್ ಒಳಗಡೆ ಆಗುತ್ತೆ. ಬೇರೆ ತರಕಾರಿ ಏನೂ ಹಾಕೋ ಹಂಗಿಲ್ಲ. ಏನಾದರೂ ಹುಷಾರಿಲ್ದಿರೋ ಟೈಮಲ್ಲಿ ಎಲ್ಲ ಹಚ್ಕೊಂಡು ಮಾಡೋಕ್ಕಾಗ್ದಿರೋ ಟೈಮಲ್ಲಿ ಒಂದು 1/2 ಅವರ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಮನೇಲೇ ಅಡುಗೆ ಆಗೋಗುತ್ತೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಅವನು ನನಗೆ ಊಟ ತಿನ್ನಿಸು ಅಂತ ಹಠ ಮಾಡ್ತಾಯಿದ್ನು. ಇವತ್ತು ಏನೋ ಅವನು ನನ್ನ ಕೈಯಲ್ಲೇ ತಿನ್ನಬೇಕು ಅಂತ, ಸರಿ ನಾನು ತಿನ್ನಿಸಿ, ಅವನಿಗೆ ತುಂಬ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ಅವನಿಗೆ ನಾನೇ ತಿನ್ಸೋಕ್ಕೆ ಶುರು ಮಾಡಿದೆ. ಆಮೇಲೆ ನಾನು ತಿಂದೆ. ಚೆನ್ನಾಗಿ ಅನ್ನಿಸ್ತು, ಸೂಪರಾಗಿತ್ತು ಟೇಸ್ಟ್ ಎಲ್ಲ. ಪಲ್ಯ ಸಹ ಚೆನ್ನಾಗಿತ್ತು. ಆಮೇಲೆ ಇವತ್ತು ನಮ್ಮ ಮನೇಲಿ ಬ್ರಹ್ಮಕಮಲ ಅರಳಿತ್ತು. ಇದು ಫಸ್ಟೆಲ್ಲ ಅರಳಬೇಕಾದ್ರೆ ಅವತ್ತು ಪೂಜೆ ಎಲ್ಲ ಮಾಡಿ ಇಟ್ಕೊತಾ ಇದ್ವಿ. ಬಟ್ ಇವಾಗ ಪೂಜೆ ಎಲ್ಲ ಮಾಡಲ್ಲ ನಾವು. ಮೊದಲು ಅರಳುತ್ತೆ ಅನ್ನೋ ದಿವಸ ಫುಲ್ಲು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಬಟ್ ನನಗೆ ಹುಷಾರಿರ್ಲಿಲ್ವಲ್ಲ, ನಾನು ಅದಕ್ಕೆ ಜಸ್ಟ್ ವೀಡಿಯೋ ಒಂದು ಮಾಡಿಕೊಂಡೆ ಅಷ್ಟೇ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಏನೋ ಒಂಥರ ಖುಷಿ ಇದೆಲ್ಲ ಮನೇಲಿ ಅರಳಿದ್ರೆ ಅಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಮಾಡೋ ರೆಸಿಪಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೊಂದು ಸರಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.